ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಾಣಿ ನಾಗಣ್ಣ. ಬನ್ನಿ, ಇವತ್ತು ದಾಸವಾಳ ಗಿಡಗಳಿಗೆ ಒಂದು ಒಳ್ಳೆ ಫರ್ಟಿಲೈಸರನ್ನು ತಯಾರಿಸಿ ಕೊಡೋಣ. ಈ ಫರ್ಟಿಲೈಸರ್ ಆರ್ಗ್ಯಾನಿಕ್ ಆಗಿ ಇರುತ್ತೆ. ನಮ್ಮ ಕಿಚನ್ನಲ್ಲಿ ಅಡುಗೆ ಮಾಡಲು ಬಳಸುವಂತಹ ಪದಾರ್ಥಗಳನ್ನು ಉಪಯೋಗಿಸಿ ಈ ಫರ್ಟಿಲೈಸರನ್ನು ತಯಾರು ಮಾಡಲಾಗಿದೆ. ಈ ಫರ್ಟಿಲೈಸರ್ನ ಕೊಡೋದ್ರಿಂದ ಈ ರೀತಿ ಸಣ್ಣ ಸಣ್ಣ ಗಿಡಗಳಲ್ಲಿ ಈ ರೀತಿ ಅತಿ ಹೆಚ್ಚು ಮೊಗ್ಗುಗಳನ್ನು ನಾವು ನೋಡ್ಬೋದು. ಮೊದಲಾಗಿ ಈಗ ದಾಸವಾಳ ಗಿಡಗಳದ್ದು ಇದು ರೆಸ್ಟ್ ಟೈಮ್ ಅಂಥೇಳಿ ಗಿಡಗಳು ತುಂಬ ದಿವಸದಿಂದ ನಮಗೆ ಗೊತ್ತಿದೆ. ಯಾವುದೇ ರೀತಿಯ ಹೂಗಳನ್ನು ಇವು ಕೊಟ್ಟಿಲ್ಲ. ಹೂಗಳನ್ನು ಕೊಟ್ಟು ಇಲ್ಲ, ಹೂವು ಇಲ್ಲ, ಮೊಗ್ಗು ಇಲ್ಲ, ಎಲೆಗಳು ಕೂಡ ಇಲ್ಲ. ನಾವು ನೋಡ್ಬೋದು. ಹೀಗೆ ಆಗಿರುವಂತಹ ಸಂದರ್ಭದಲ್ಲಿ ನಾವು ದಾಸವಾಳ ಗಿಡಗಳು ಇನ್ನೊಂದು ಫೆಬ್ರವರಿ ತಿಂಗಳಲ್ಲಿ ಇವೆಲ್ಲ ಬೆಳವಣಿಗೆಯನ್ನು ಆರಂಭಿಸ್ತವೆ. ಇವು ಬೆಳವಣಿಗೆಯನ್ನು ಆರಂಭಿಸೋ ಹೊತ್ತಿಗೆ ನಾವು ಇವಕ್ಕೆ ಒಳ್ಳೆ ಫರ್ಟಿಲೈಸರ್ಗಳನ್ನೆಲ್ಲ ಕೊಟ್ಟು ನಾವು ಈ ಗಿಡಗಳನ್ನು ಸರಿ ಮಾಡಿ ಇಟ್ಕೊಳ್ಬೇಕು. ಈಗ ಫರ್ಟಿಲೈಸರ್ಗಳನ್ನು ನಾವು ಕೊಡೋದ್ರಿಂದ ಆ ಗಿಡಗಳು ಫೆಬ್ರವರಿ ತಿಂಗಳಲ್ಲಿ ಬೆಳವಣಿಗೆಯನ್ನು ಆರಂಭಿಸೋ ಹೊತ್ತಿಗೆ ನಾವು ಕೊಡುವಂತಹ ಆಹಾರ ಪದಾರ್ಥಗಳು ಮಣ್ಣಲ್ಲಿ ಕರಗಿ ಅದು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಸಪ್ಲೈ ಆಗುವಂತಹ ಹಂತವನ್ನು ತಲುಪಿರುತ್ತೆ. ನಾವು ಗಿಡಗಳು ಸರಿ ಹೊಂದುವಂತಹ ಸಮಯದಲ್ಲಿ ಫರ್ಟಿಲೈಸರ್ನ ಕೊಡೋದಕ್ಕಿಂತ ಗಿಡಗಳಿಗೆ ಮಣ್ಣಿಗೆ ಮೊದಲೇ ಫರ್ಟಿಲೈಸರ್ನ ಕೊಟ್ಟು ಗಿಡಗಳು ಬೆಳವಣಿಗೆಯನ್ನು ಆರಂಭಿಸೋ ಹೊತ್ತಿಗೆ ಆ ಫರ್ಟಿಲೈಸರ್ಗಳು ಆ ಗಿಡಕ್ಕೆ ಸಿಕ್ಕಬೇಕು. ಆಗ ಮಾಡಬೇಕು ನಾವು ಫರ್ಟಿಲೈಸರ್ನ. ನಾವು ಆಗ ಫೆಬ್ರವರಿ ತಿಂಗಳಲ್ಲಿ ಗಿಡ ಬೆಳವಣಿಗೆ ಹೊತ್ತಿನಲ್ಲಿ ನಾವು ಫರ್ಟಿಲೈಸರ್ನ ಕೊಡೋದಲ್ಲ. ಮೊದಲೇ ನಾವು ಫರ್ಟಿಲೈಸರ್ನ ಮಣ್ಣಿನ ಜೊತೆ ಸೇರಿಸಿ ಗಿಡಗಳು ಬೆಳವಣಿಗೆ ಅವಸ್ಥೆಯನ್ನು ತಲುಪಿದಾಗ ಬೇಗ ಗಿಡಗಳಿಗೆ ಫರ್ಟಿಲೈಸರ್ ಸಿಗುತ್ತೆ. ಹಾಗಾಗಿ ನಾನು ಇವತ್ತು ಗಿಡಗಳಿಗೆ ಒಂದು ಫರ್ಟಿಲೈಸರ್ನ ಕೊಡ್ತಾಯಿದ್ದೀನಿ. ಹಾಗೆ ಕೊಡೋದ್ರಿಂದ ನೋಡಿ, ಈ ರೀತಿ ಒಳ್ಳೆ ಒಳ್ಳೆ ಹೂಗಳನ್ನು ನಾವು ನೋಡ್ಬೋದು ನಮ್ಮ ಗಾರ್ಡನ್ನಲ್ಲಿ. ಹಾಗೆ ಕೊಡೋದ್ರಿಂದ ಮುಂದೆನೂ ಕೂಡ ನಾವು ಒಳ್ಳೆ ಒಳ್ಳೆ ಹೂಗಳನ್ನ ನೋಡೋದಕ್ಕೆ ಅನುಕೂಲ ಆಗುತ್ತೆ. ಬನ್ನಿ, ಈಗೆಲ್ಲ ಹೂಗಳು ಬರೋದಕ್ಕೆ ನಾನು ಏನೆಲ್ಲ ಫರ್ಟಿಲೈಸರ್ನ ತಯಾರು ಮಾಡಿ ಗಿಡಗಳಿಗೆ ಕೊಡ್ತಾ ಇದ್ದೀನಿ ಅಂತ ನೋಡೋಣ. ಈ ಗಿಡಗಳು ನೋಡಿ, ಈ ರೀತಿ ಹಳದಿ ಆಗುವಂತಹ ಈ ಫರ್ಟಿಲೈಸರ್ ಕೊಡೋದ್ರಿಂದ ಇವೆಲ್ಲ ಕಡಿಮೆ ಆಗ್ತವೆ. ಈ ರೀತಿ ರೋಗಗಳೆಲ್ಲ ಸರಿ ಹೋಗ್ತವೆ ಗಿಡಗಳಲ್ಲಿ. ಬನ್ನಿ, ಫರ್ಟಿಲೈಸರ್ ಹೇಗೆ ತಯಾರು ಮಾಡೋದು ಅಂತ ಈಗ ನೋಡೋಣ. ಫರ್ಟಿಲೈಸರನ್ನು ತಯಾರು ಮಾಡೋದಕ್ಕೆ ನಾನು 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೇನೆ. 1 ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ತಾಯಿದ್ದೇನೆ. 1 ಸ್ಪೂನು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಹಸಿರು ಕಾಳಿದ್ರೂ ಕೂಡ ಬಳಸ್ಕೋಬೋದು. ನಾನು 2 ಚಮಚದಷ್ಟು ಕಡಲೆಕಾಯಿ ಬೀಜವನ್ನು ಬಳಸ್ತಾ ಇದ್ದೇನೆ. ಇವೆಲ್ಲವನ್ನು ನೀರಿನಲ್ಲಿ ನೆನೆಸೋಣ. ಈ ಎಲ್ಲ ಇಂಗ್ರೀಡಿಯೆಂಟ್ನ ನಾನು ನೀರು ಸೇರಿಸಿ ನೆನೆಸೋದಕ್ಕೆ ಒಂದು ಓವರ್ ನೈಟ್ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ಪೂರ್ತಿ ಒಂದು ರಾತ್ರಿ ನೆನೆಸಿದ್ದೀನಿ. ಅದನ್ನು ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ನೀರು ಜಾಸ್ತಿ ಇರೋದ್ರಿಂದ ಇದನ್ನು ನಾನು ಸ್ವಲ್ಪ ಸೋದಿಸ್ಕೊಳ್ತೇನೆ. ಸಾಸಿವೆ ಕಾಳು ಸ್ವಲ್ಪ ಬರೋದು ಕಷ್ಟ, ಅದಕ್ಕೆ ಸೋದಿಸ್ಕೊಂಡು ಹೀಗೆ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ನುಣ್ಣಗೆ ರುಬ್ತೇನೆ. ಈಗ ಮಿಕ್ಸಿ ಮಾಡ್ತೇನೆ. ಇನ್ನೂ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಇನ್ನೊಂದು ಸ್ವಲ್ಪ ನೀರು ಬೇಕು. ಇದಕ್ಕೆ ಸೇರಿಸ್ತೇನೆ. ನಾವು ನೆನೆಸಿ ಬಂದಿರೋ ನೀರನ್ನೇ ಸೇರಿಸ್ತೇನೆ, ಇಲ್ಲ ಬಿಳಿ ನೀರನ್ನು ಕೂಡ ಸೇರಿಸಿ ನಾವು ರುಬ್ಬಬಹುದು. ಮಿಕ್ಸಿ ಮಾಡಿ ಆಗಿದೆ. ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ತುಂಬ ನುಣ್ಣಗೆ ಮಿಕ್ಸಿ ಮಾಡಿದ್ದೇನೆ. ರುಬ್ಬಿ ರೆಡಿಯಾದಂತಹ ಈ ಮಿಶ್ರಣಕ್ಕೆ ನಾನು 1 ಚಮಚದಷ್ಟು ಯೂಸ್ ಮಾಡದೇ ಇರೋಂತಹ ಕಾಫಿ ಪುಡಿಯನ್ನು ಮಿಕ್ಸ್ ಮಾಡ್ತೇನೆ. ಯಾಕೆಂದರೆ ನಮ್ಮ ಮನೆಯಲ್ಲಿ ಜಾಸ್ತಿ ಗಿಡಗಳಿದೆ ಮತ್ತು ಅವೆಲ್ಲ ಈಗ ಹೂ ಬಿಡೋದಕ್ಕೆ ಆರಂಭ ಆಗುವಂತಹ ದಿನಗಳು
ಸ್ಟಾರ್ಟ್ ಬರ್ತಾ ಇರೋದ್ರಿಂದ ನಾನು ಜಾಸ್ತಿ ಕಾಫಿ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡಿ ಮತ್ತು ಇದಕ್ಕೆ ನೀರನ್ನು ಸೇರಿಸಿ ಇದೆಲ್ಲ ಪರ್ಮೆಂಟ್ ಆಗೋದಕ್ಕೆ ಸೆಟ್ ಆಗೋದಕ್ಕೆ ನಾನು ಹೀಗೇ ನಾಳೆವರೆಗೆ ಇದೇ ಪಾತ್ರೆಯಲ್ಲಿ ಹೀಗೇ ಬಿಡ್ತೇನೆ. ನೋಡಿ, ಹೀಗೆ ಚೆನ್ನಾಗಿ ಹೊಂದಿಸಿ ಬಿಡ್ತೀನಿ. ಇದಕ್ಕೆ ಹೀಗೆ ತಟ್ಟೆಯನ್ನು ಮುಚ್ಚಿ ತಂಪಾಗಿರುವಂತಹ ಜಾಗದಲ್ಲಿ ಇಡ್ತೇನೆ. ಬಿಸಿಲಿಗೆಲ್ಲೂ ಇದನ್ನು ಇಡಬಾರ್ದು. ಹೀಗೆ ತಯಾರಾದಂತಹ ಈ ಫರ್ಟಿಲೈಸರ್ನ ನಾನು 3 ದಿನಗಳ ಕಾಲ ಇದನ್ನು ನೆರಳಲ್ಲಿ ನಾನು ಇಟ್ಟಿದ್ದೆ. ಈಗ ಇದನ್ನು ಮೇಲ್ಗಡೆ ತಂದು ನಾನು 10 ಲೀಟರ್ ನೀರಿಗೆ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಇಲ್ಲಿ 10 ಲೀಟರ್ ನೀರನ್ನ ತೊಗೊಂಡಿದ್ದೇನೆ. ಇದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ಹೀಗೆ ಮಿಕ್ಸ್ ಮಾಡಿನೇ ಕೊಡಬೇಕು. ನಾವು ಗಿಡಗಳಿಗೆ ಕೊಡುವಂತಹ ಹಂತದಲ್ಲೂ ಕೂಡ ಫರ್ಟಿಲೈಸರ್ ನೀಟಾಗಿ ಕೆಳಗಡೆ ಉಳ್ಕೊಳ್ಳದೇ ಇರೋ ರೀತಿ ಎಲ್ಲವನ್ನು ಹೊಂದಿಸಿನೇ ಈ ಫರ್ಟಿಲೈಸರ್ನ ಕೊಡಬೇಕಾಗುತ್ತೆ. ಈ ಲಿಕ್ವಿಡ್ ಫರ್ಟಿಲೈಸರ್ನ ನಾನು ಕ್ಯಾನ್ಗಳಿಗೆ ತುಂಬಿಸ್ಕೊಳ್ತಾ ಇದ್ದೀನಿ ಗಿಡಗಳಿಗೆ ಹಾಕೋದಕ್ಕೆ. ಈ ಫರ್ಟಿಲೈಸರ್ನ ಸ್ವಲ್ಪ ನೀರು ಬೆರೆಸ್ಕೊಂಡು ಕೊಡಿ. ಅದು ನಮಗೆ ಕೊಡುವಾಗಲೇ ಗೊತ್ತಾಗುತ್ತೆ ಇದಕ್ಕೆ ಎಷ್ಟು ನೀರು ಹಾಕಬೇಕು ಅಂತೆಲ್ಲ. ಹಾಗೆ ನಾನು ಈ ಫರ್ಟಿಲೈಸರ್ ತಯಾರಿಕೆಗೆ ನಾನು ಹೆಸರು ಕಾಳನ್ನು ಬಳಸಿದ್ದೀನಿ. ಹೆಸರು ಕಾಳಿನಲ್ಲಿ ಪ್ರೋಟೀನ್ ಅಂಶ ಹೇರಳವಾಗಿ ಇರುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ಅಂಥದ್ದೇ. ಈ ಹೇರಳವಾದ ಪ್ರೋಟೀನ್ ಅಂಶ ಇರ್ಬೋದು, ವಿಟಮಿನ್ ಬಿ ಇರ್ಬೋದು, ಇವೆಲ್ಲವೂ ಗಿಡಗಳ ಬೆಳವಣಿಗೆಗೆ ತುಂಬ ಸಹಾಯವನ್ನು ಮಾಡ್ತವೆ. ಅಲ್ಲದೆ ಹೆಸರುಕಾಳು ಉತ್ತಮ ಪ್ರಮಾಣದ ಪ್ರೋಟೀನನ್ನು ಹೊಂದಿರೋದ್ರಿಂದ ಗಿಡಗಳು ದಷ್ಟಪುಷ್ಟವಾಗಿ ಬೆಳೆಯೋದಕ್ಕೆ, ಹಾಗೆ ಮಣ್ಣು ತನ್ನ ಫಲವತ್ತತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಫರ್ಟಿಲೈಸರ್ ಸಹಾಯ ಮಾಡುತ್ತೆ. ಯಾವುದೇ ಗಿಡ ಆದರೂ ಕೂಡ ಕೊಡ್ಬೋದು, ಸಣ್ಣದು ದೊಡ್ಡದು ಅಂತೇನಿಲ್ಲ. ಎಲ್ಲ ರೀತಿಯ ಗಿಡಗಳಿಗೂ ನಾವು ಈ ಫರ್ಟಿಲೈಸರನ್ನು ಆರಾಮಾಗಿ ಹೀಗೆ ಕೊಡ್ಬೋದು. ಬಟ್ ಏನಂದರೆ ಫರ್ಟಿಲೈಸರ್ ಕೊಡೋ ಅಂಥ ಹೊತ್ತಿಗೆ ಗಿಡಗಳ ಪಾಟ್ಗೆ ನೀರು ಹಾಕಿರಬಾರ್ದು. ಹಾಗೆ ಈ ರೀತಿ ಶೇಕ್ ಮಾಡಿ ಕೊಡಬೇಕು. ಯಾಕೆಂದರೆ ಅಕಸ್ಮಾತ್ ನಾವು ಮಿಕ್ಸಿ ಮಾಡುವಾಗ ಅದರದ್ದು ತರಿ ಭಾಗ ಏನಾದ್ರು ಉಳಿದಿದ್ರೆ ಅದು ಒಂದೇ ಕಡೆ ಉಳ್ಕೊಂಬಿಡುತ್ತೆ. ಹಾಗಾಗಿ ಎಲ್ಲ ಗಿಡಗಳಿಗೂ ಅದು ಸೇರಲಿ ಅಂತೇಳಿ ನಾವು ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು ಈ ರೀತಿ ಫರ್ಟಿಲೈಸರ್ಗಳನ್ನ ಕೊಡೋ ಅಂಥವರು. ಹಾಗೆ ಈ ಫರ್ಟಿಲೈಸರ್ ತಯಾರಿಕೆಗೆ ನಾನು ಸಾಸಿವೆಯನ್ನು ಬಳಸಿದ್ದೇನೆ. ಸಾಸಿವೆ ಗಿಡಗಳ ಮಣ್ಣಿನ ಶಕ್ತಿಯನ್ನು ಹೆಚ್ಚಿಸುತ್ತೆ, ಫಲವತ್ತಾದ ಮಣ್ಣನ್ನಾಗಿ ಮಾಡುತ್ತೆ. ಸಾಸಿವೆ ಬಳಸೋಕ್ಕಾಗಲ್ಲ ಅನ್ನೋರು ಕೆಲವರು ಸಾಸಿವೆ ಹಿಂಡಿ ಕೂಡ ನಾವು ಬಳಸ್ತೇವೆ. ನೀವು ನೋಡಿರ್ಬೋದು, ಮಸ್ಟರ್ಡ್ ಕೇಕ್ ಅಂತೇಳಿ ಬರುತ್ತೆ. ಅದನ್ನು ಕೂಡ ನಾವು ನೀರಿನಲ್ಲಿ ನೆನೆಸಿ ಮಣ್ಣಿನ ಜೊತೆ ಸೇರಿಸ್ಬೋದು, ಅಥವಾ ನೀರಿನಲ್ಲಿ ನೆನೆಸಿ ಗಿಡಗಳಿಗೆ ಕೊಡೋದ್ರಿಂದ ಒಳ್ಳೆ ಫಲವತ್ತಾದ ಮಣ್ಣು ಆಗೋದ್ರ ಜೊತೆಗೆ ಒಳ್ಳೆ ಹೂ ಬಿಡೋವಂತಹ ಗಿಡಗಳನ್ನು ಕೂಡ ನಾವು ನೋಡಬಹುದು. ಸಾಸಿವೆ ಬಳಸು ಕೊಡ್ಬೋದು, ಅಥವಾ ಮಸ್ಟರ್ಡ್ ಕೇಕನ್ನು ಕೂಡ ನಾವು ಗಿಡಗಳಿಗೆ ಕೊಡಬಹುದು. ಸಾಸಿವೆ ಒಂದು ರೀತಿ ಆರ್ಗ್ಯಾನಿಕ್ NPK ರೀತಿ ಗಿಡಗಳಲ್ಲಿ ಕೆಲಸ ಮಾಡುತ್ತೆ. ಹಾಗೆ ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ನಾವು ಸಾಸಿವೆಯನ್ನು ಬಳಸಿದ್ದೇವೆ. ಸಾಸಿವೆಯನ್ನು ಬಳಸಿರೋದ್ರಿಂದ ಸಾಸಿವೆಯಲ್ಲಿ ಫ್ಯಾಟ್ ಇದೆ, ಕಾರ್ಬೋಹೈಡ್ರೇಟ್ ಇದೆ, ಹಾಗೆ ಐರನ್ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಇದೆ, ಸೋಡಿಯಂ ಕೂಡ ಇದೆ, ಕ್ಯಾಲ್ಶಿಯಂ ಇದೆ. ಈ ಎಲ್ಲ ಅಂಶಗಳು ಗಿಡಗಳಲ್ಲಿ ಬೆಳವಣಿಗೆಯಲ್ಲಿ ಮೈಕ್ರೋ ನ್ಯೂಟ್ರಿಷನ್ ಥರ ಕೆಲಸ ಮಾಡ್ತವೆ. ಹಾಗಾಗಿ ನಾವು ಮೆಂತ್ಯವನ್ನು ಕೂಡ ಗಿಡಗಳ ಬೆಳವಣಿಗೆಗೆ ಆಗಬೇಕು ಅನ್ನೋಂತಹ ಸಂದರ್ಭದಲ್ಲಿ ಮೆಂತ್ಯವನ್ನು ಕೂಡ ನಾವು ಗಿಡಗಳಿಗೆ ಫರ್ಟಿಲೈಸರ್ ಆಗಿ ಕೊಡಬಹುದು. ಅದನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡಿದ್ದೇನೆ. ಹಾಗೆಯೇ ಮೆಂತ್ಯದಲ್ಲಿ ಒಂದು ರೀತಿ ವಾಸನೆ ಇದೆ, ಮತ್ತು ಹಾಗೆ ಕಹಿ ಅಂಶ ಕೂಡ ಇದೆ. ಇದು ಬೇರುಗಳ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಮೆಂತ್ಯ. ಬಲಿಷ್ಠವಾದ ಬೇರುಗಳು ಇದ್ದಾಗಲೇ
ನಮಗೆ ಒಳ್ಳೆ ಗಿಡಗಳನ್ನು ನೋಡೋದಕ್ಕೆ ಸಿಗೋದು. ಹಾಗೆಯೇ ಇದು ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ಮಣ್ಣನ್ನು ಕೂಡ ಫಲವತ್ತಾಗಿ ಇಡುತ್ತೆ ಮೆಂತ್ಯ. ಹಾಗೆ ಕಡಲೆಕಾಯಿ ಬೀಜವನ್ನು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸಿದ್ದೀನಿ. ಕಡಲೆಕಾಯಿ ಯಾರಿಗಿಷ್ಟ ಇಲ್ಲ ಹೇಳಿ, ಜನಕ್ಕೂ ಇಷ್ಟ. ಹಾಗೆ ನಮ್ಮ ಮನೆಯ ಗಿಡಗಳಿಗೂ ಕಡಲೆಕಾಯಿ ಇಷ್ಟ. ನಮ್ಮನೆ ಗಿಡ ಅಂತಲ್ಲ, ಎಲ್ಲರ ಮನೆ ಗಿಡಗಳಿಗೂ ಕಡಲೆಕಾಯಿ ಬೀಜದ ಹಿಂಡಿ ಇವೆಲ್ಲವೂ ಇಷ್ಟ ಆಗ್ತವೆ. ಕಡಲೆಕಾಯಿ ಬೀಜ ಒಂದು ಸಾತ್ವಿಕ ಗುಣವನ್ನು ಹೊಂದಿದೆ, ಸಾತ್ವಿಕ ರುಚಿಯನ್ನು ಕೂಡ ಹೊಂದಿದೆ. ಹಾಗೆ ಕಡಲೆಕಾಯಿ ಬೀಜದಲ್ಲಿ ಪ್ರೋಟೀನ್ ಇದೆ, ಐರನ್ ಇದೆ, ವಿಟಮಿನ್ B, C ಇದೆ, ವಿಟಮಿನ್ A ಇದೆ, ಮೆಗ್ನೀಷಿಯಮ್ ಇದೆ, ಕ್ಯಾಲ್ಶಿಯಮ್ ಇದೆ ಇದರಲ್ಲೂ ಕೂಡ. ಹೀಗೆ ಅನೇಕ ರೀತಿಯ ನ್ಯೂಟ್ರಿಷನ್ಸ್ಗಳನ್ನ ಹೊಂದಿದೆ. ಹಾಗೆ ಜಿಂಕ್ ಕೂಡ ಕಡಲೆಕಾಯಿ ಬೀಜದಲ್ಲಿ ಇದೆ. ಇಷ್ಟೆಲ್ಲ ನ್ಯೂಟ್ರಿಷನ್ಸ್ ವ್ಯಾಲ್ಯೂಸನ್ನು ಹೊಂದಿದಂತಹ ಫರ್ಟಿಲೈಸರ್ನ ತಯಾರಿಕೆಯಲ್ಲಿ ಕಡಲೆಕಾಯಿ ಬೀಜವನ್ನು ನಾನು ಬಳಸಿದ್ದೇನೆ. ಇದೆಲ್ಲವೂ ಕೂಡ ಗಿಡಗಳಲ್ಲಿ ಇದು ಕೂಡ ಮೈಕ್ರೋ ನ್ಯೂಟ್ರಿಷನ್ಸ್ ಆಗಿ ಕಡಲೆಕಾಯಿ ಬೀಜ ಕೂಡ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ನಾವು ಕಾಫಿ ಪುಡಿಯನ್ನು ಬಳಸಿದ್ದೇವೆ. ಹಾಗೆ ನಾವು ಟೀ ಪುಡಿಯನ್ನು ಈ ಫರ್ಟಿಲೈಸರ್ ತಯಾರಿಕೆಯಲ್ಲಿ ಬಳಸಿದ್ದೀವಿ. ಕಾಫಿ ಪುಡಿಯಲ್ಲಿ ನೈಟ್ರೋಜನ್ ಇದೆ, ಹಾಗೆ ಫಾಸ್ಫರಸ್ ಇದೆ. ಇದು ಕೂಡ ಗಿಡಗಳ ಬೆಳವಣಿಗೆಗೆ ತುಂಬ ಸಹಕಾರಿಯಾಗಿರುತ್ತೆ. ಹಾಗೆ ಪೊಟ್ಯಾಷ್ ಕೂಡ ಹೇರಳವಾಗಿದೆ. ಹಾಗಾಗಿ ಈ ರೀತಿ ಸೊಪ್ಪಿನ ಗಿಡಗಳಿಗೂ ಕೂಡ ನಾವು ಈ ಫರ್ಟಿಲೈಸರ್ನ ಬಳಸ್ಬೋದು. ಈ ಫರ್ಟಿಲೈಸರ್ ಬಳಸೋದ್ರಿಂದ ಗಿಡಗಳಲ್ಲಿ ಬೇರುಗಳು ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಕಾಂಡ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಎಲೆಗಳ ಬಣ್ಣ ತುಂಬ ಚೆನ್ನಾಗಿ ಆಗುತ್ತೆ. ಹಾಗೆ ಗಿಡ ಇಷ್ಟು ದೊಡ್ಡ ದೊಡ್ಡ ಎಲೆಗಳನ್ನು ಹೊಂದುವುದರ ಜೊತೆಗೆ ಇಷ್ಟು ದೊಡ್ಡದಾಗಿ ಬೆಳವಣಿಗೆ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾವು ಕಾಫಿ ಪುಡಿಯನ್ನು ಕೂಡ ಗಿಡಗಳ ಬೆಳವಣಿಗೆಯಲ್ಲಿ ಬಳಸ್ಬೋದು. ಹೀಗೆ ಗಿಡಗಳ ಬೆಳವಣಿಗೆಗೆ ಬೇಕಾದಂತಹ ಅತ್ಯುತ್ತಮ ಪೋಷಕಾಂಶಗಳು ದೊರೆಯುವಂತಹ ಪದಾರ್ಥಗಳನ್ನು ಬಳಸಿ ನಾನು ಇವತ್ತು ಗಿಡಗಳಿಗೆ ಫರ್ಟಿಲೈಸರನ್ನು ಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆಲ್ಲ ಏನು ಅನ್ನಿಸ್ತು? ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಬೇರೆಯವ್ರಿಗೂ ಯಾರಿಗಾದರೂ ಉಪಯೋಗ ಆಗುತ್ತೆ ಅನಿಸಿದ್ರೆ ಅಂಥವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.